ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಮತ್ತೆ ಒಂದು ಸಾವಾಗಿದೆ. ಈ ಸಾವಿನಿಂದಾಗಿ ಮತ್ತಷ್ಟು ಈಗ ಕುಗ್ಗಿ ಹೋಗಿದ್ದಾರೆ ಅಶ್ವಿನಿ ಪುನೀತ್ ಅವರು ಅಂತ ಹೇಳ್ಬೋದು. ಅದು ಕೂಡ ಹಿರಿಯ ಜೀವನ ಈಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಅಪ್ಪುವ ಪ್ರೀತಿಯ ಜೀವ ಅದು ಅಂತ ನಾನು ಕೂಡ ಹೇಳ್ಬೋದು. ಇಂಥ ಜೀವ ಇದೀಗ ಕೊನೆಯುಸಿರೆಳೆದಿದೆ. ಇನ್ನು ಅಶ್ವಿನಿ ಪುನೀತ್ ಅವರು ಕೂಡ ಈ ವಿಚಾರ ತಿಳಿದು ಈಗ ಜಾಜೂರಿಗೆ ಹೋಗಿದ್ದಾರೆ. ಸರಿ, ಜಾಜೂರಿನಲ್ಲಿ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಇದ್ದಾರೆ. ಹಾಗಾದರೆ ಯಾರು ಈ ಜೀವ ಅಂತ ಈಗ ನೋಡ್ತಾ ಬಂದರೆ ನಾಗಮ್ಮ ಅವರು. ನಾಗಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಸೋದರಿ ಅಂತಲೇ ಹೇಳ್ಬೋದು. ಹೌದು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯ ಅಜ್ಜಿನೂ ಸಹ ಹೌದು. ಜಾರ್ಜರಿಗೆ ಹೋದಾಗ ಅಜ್ಜಿಯನ್ನು ನೋಡಿಕೊಂಡು ಅಜ್ಜಿ ಆರೈಕೆ ಮಾಡಿಕೊಂಡು ಸುಮಾರು 1 ವಾರಗಳ ಕಾಲ ಪುನೀತ್ ರಾಜ್ಕುಮಾರ್ ಅವರು ಅಲ್ಲೇ ಇರ್ತಿದ್ರು ಕೂಡ. ಇತ್ತೀಚೆಗೆ ಶಿವರಾಜ್ಕುಮಾರ್ ಅವರು ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ದರು. ಅಷ್ಟೇ ಅಲ್ಲ, ನಮ್ಮ ಅಜ್ಜಿಯವರು ಇದ್ದಂಥ ನಾಗಮ್ಮ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ವಯಸ್ಸಾದ ಕಾಲದಿಂದ 98 ವರ್ಷ ವಯಸ್ಸಾಗಿತ್ತು. ಇನ್ನೂ ಕೂಡ ಪುನೀತ್ ರಾಜ್ಕುಮಾರ್ ಬದುಕಿದ್ದಾರೆ, ಯಾಕೆ ಇನ್ನೂ ನನ್ನ ಮೊಮ್ಮಗ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳ್ತಾನೆ ಇದ್ದರು. ಕೊನೆ ಸಂದರ್ಭದಲ್ಲಂತೂ ಇತ್ತೀಚೆಗೆ 15 ದಿನಗಳಿಂದನೂ ಕೂಡ ಸುಮಾರಾಗಿ ಕೇಳ್ತಾನೆ ಇದ್ರು ಅಂತಲೇ ಹೇಳಲಾಗುತ್ತೆ. ಹೌದು, ಯಾಕೆ ನಮ್ಮ ನೋಡೋಕೆ ಇನ್ನೂ ಬರ್ತಿಲ್ಲ ಅಜ್ಜಿ ಅಂತಲೂ ಕೂಡ ಕೇಳ್ತಾನೆ ಇದ್ದಾರೆ ಅಂತ. ಪುನೀತ್ ರಾಜ್ಕುಮಾರ್ಗೆ ಬೇಗ ಬರೋಕ್ಕೆ ಹೇಳಿ, ನನಗೆ ನೋಡಬೇಕು ಅನ್ನಿಸ್ತಿದೆ ನನ್ನ ಮೊಮ್ಮಗನ ಅಂತ ತುಂಬಾ ಆತುರದಿದ್ದಾರೆ. ಸದ್ಯ ಈಗ ಸ್ವರ್ಗದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈಗ ಭೇಟಿ ಮಾಡಲು ಹೋದರು ಅಂತಲೇ ಹೇಳಲಾಗುತ್ತೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ಜೀವಕ್ಕೆ ಒಳ್ಳೆ